ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ MCC ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ, ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕಾದ್ರೆ ಒಂದು 2 ದಿನ ಲೇಟ್ ಆಗಿತ್ತು. MCC ಅವ್ರದ್ದು ಫೈನಲ್ ರಿಸಲ್ಟ್ 23ಕ್ಕೆ ಬರಬೇಕಿತ್ತು, 25ಕ್ಕೆ ಅನೌನ್ಸ್ ಆಗಿತ್ತು. ಸೊ ಆ ಒಂದು ಕಾರಣಕ್ಕಾಗಿ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾದಂತಹ ಲಾಸ್ಟ್ ಡೇಟ್ 29 ಅಂದರೆ ನಾಳೆ ಇತ್ತು. ಅದನ್ನು 2 ದಿವಸ ಎಕ್ಸ್ಟೆಂಡ್ ಮಾಡಿಬಿಟ್ಟು MCC ಅವರು ನೋಟಿಫಿಕೇಶನ್ ಕೊಟ್ಟಿರುವಂಥದ್ದು 31ನೇ ತಾರೀಕು ಸ್ಯಾಟರ್ಡೆ ಅಪ್ ಟು 5 PM ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿಕೊಳ್ಳಬಹುದು ಅಂತ ಹೇಳಿರುವಂಥದ್ದು. ಅಂದರೆ MCC ಫಸ್ಟ್ ರೌಂಡ್ ರಿಪೋರ್ಟಿಂಗ್ ಟೈಮ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಪ್ ಟು 31 ಆಗಸ್ಟ್. ಬಟ್ ಇದರ ಮಧ್ಯೆ ಒಂದು ಬೇಜಾರಿನ ವಿಷಯ ಏನಂತಂದರೆ, KEA ಅವರು ಯಾವುದೇ ರೀತಿಯ ಆಪ್ಷನ್ ಎಂಟ್ರಿಗೆ ಸಮಯವನ್ನು ಎಕ್ಸ್ಟೆಂಡ್ ಮಾಡಿಲ್ಲ. ಸೊ ನಿನ್ನೆ ಬಹಳಷ್ಟು ಜನ ವಿದ್ಯಾರ್ಥಿಗಳು 11 ಗಂಟೆ ಒಳಗಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಾನು 2-3 ಸಾರಿ KEA ಆಫೀಸಿಗೆ ಫೋನ್ ಮಾಡಿದಾಗಲೂ ಕೂಡ ಸೊ ಅವರು ಹೇಳಿದ್ದು ಒಂದೇ, ನಾವು ಆಲ್ರೆಡಿ ಕ್ಲೋಸ್ ಮಾಡಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಓಪನ್ ಮಾಡೋದಿಲ್ಲ. ಸೊ ನಾವು ರಿಸಲ್ಟ್ ಶೀಟನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ರಿಸಲ್ಟು ಸೆಪ್ಟೆಂಬರ್ 1ಕ್ಕಿಂತ ಮುಂಚೆನೇ ಬಿಡುಗಡೆ ಮಾಡ್ಬೋದು ಅಂತೇಳಿ. ಬಟ್ ಇನ್ನೊಂದು ಸಾರಿ ಕಾಲ್ ಮಾಡಿದಾಗ ಸೆಪ್ಟೆಂಬರ್ 1 ಈವ್ನಿಂಗ್ ಬಿಡುಗಡೆ ಆಗ್ತದ ಅಂತ ಹೇಳಿದ್ದಾರೆ. ಬಟ್ ರಿಸಲ್ಟ್ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಎಕ್ಸ್ಟೆಂಡ್ ಮಾಡೋದಂತೂ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು. ನೋಡೋಣಂತೆ, ನೀವು ಅದೃಷ್ಟವಂತರಾಗಿದ್ದರೆ ಯಾರ್ಯಾರು ಆಪ್ಷನ್ ಎಂಟ್ರಿಯನ್ನು ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಅಥವಾ ಕೊನೆ ಮೂಮೆಂಟಲ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತೇಳಿ ಎಲ್ಲ ಝೀರೋ ಹಾಕ್ಕೊಂಡು ಅಪ್ಡೇಟ್ ಮಾಡಿಕೊಂಡು ಕೂತ್ಕೊಂಡಿದ್ದೀರಿ. ಸೊ ನೀವೇನಾದರೂ ಅದೃಷ್ಟವಂತರಾಗಿದ್ದರೆ KEA ಅವರು ಟೈಮ್ ಕೊಡ್ಬೋದು. ಸೊ ಕೊಡುವಂತಹ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ. ಎರಡನೇದಾಗಿ, ಇವತ್ತು MCC ಅವರು 31ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿರೋದಕ್ಕೆ ನಮ್ಮ ರಿಕ್ವೆಸ್ಟ್ ಇಷ್ಟೇ KEA ಅವರಿಗೆ, ಫೈನ್, ಫಾರ್ ದ ಫಸ್ಟ್ ಟೈಮ್ ಯು ಆರ್ ಟೆಲ್ಲಿಂಗ್ ದ್ಯಾಟ್ ಯು ಹ್ಯಾವ್ ಸ್ಟಿಕ್ಡ್ ಟು ಯುವರ್ ಟೈಮ್ ಟೇಬಲ್. ಅಂದರೆ 27-11 ಗಂಟೆಗೆ ನಾವು ಸ್ಟಿಕ್ ಆಗಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ ದ KEA they are stick to their timetable. fine, at least 1ನೇ ತಾರೀಕಿನ ಒಳಗಾಗಿ, ಅಂದರೆ ನಾಳೆ ಅಥವಾ ನಾಡಿದ್ದು 30ನೇ ತಾರೀಕು ರಿಸಲ್ಟನ್ನು ಅನೌನ್ಸ್ ಮಾಡಿಬಿಡಿ. ಯಾಕಂದರೆ 27 ಅಂತಂದ್ರೆ ನಿನ್ನೆ 11 ಗಂಟೆಗೆ ಮುಗಿದು ಬಿಟ್ಟಿದೆ, ಆಲ್ರೆಡಿ ರಿಸಲ್ಟ್ ಶೀಟ್ ರೆಡಿ ಆಗಿರ್ತದೆ. 1ನೇ ತಾರೀಕಿಗೆ ವೇಟ್ ಮಾಡೋಕ್ಕಿಂತ ಮೊದಲೇನೆ, ಅಂದರೆ 29 ನಾಳೆ ಅಥವಾ ನಾಡಿದ್ದೇ ನೀವು ರಿಸಲ್ಟನ್ನು ಅನೌನ್ಸ್ ಮಾಡಿದರೆ MCCಯಲ್ಲಿ ಡಿಸಿಷನ್ನ ತಗೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಎನಿವೇ MCCಯಲ್ಲಿ ಡೇಟ್ ಒಂದು ಎಕ್ಸ್ಟೆಂಡ್ ಆಗಿದೆ, 2 ದಿನ ಎಕ್ಸ್ಟೆಂಡ್ ಆಗಿದೆ ಅಲ್ವಾ, ಅದಕ್ಕೆ. ಸೊ ಇಷ್ಟೇ ಕೇಳ್ಕೊಳ್ತಾ ಇರೋದು. ಫಾರ್ ದ ಫಸ್ಟ್ ಟೈಮ್ KEA ಅವರು ತಾವು ಹೇಳಿದಂತಹ ಟೈಮಿಗೆ ಆಪ್ಷನ್ ಎಂಟ್ರಿಯನ್ನು ಕ್ಲೋಸ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ತಾವು ಹೇಳಿದ ಒಂದು ಡೇಟ್ಗಿಂತ ಮುಂಚೆ ರಿಸಲ್ಟ್ ಕೂಡ ಅನೌನ್ಸ್ ಆಗೋ ಹಾಗೆ ಆಗಲಿ ಅಟ್ಲೀಸ್ಟ್. ಯಾಕಂದರೆ ರಿಸಲ್ಟ್ ಆದಮೇಲೆ 2 ದಿನ ಟೈಮ್ ಕೊಟ್ಟುಬಿಟ್ಟು ನೀವು ಅಡ್ಮಿಷನ್ ಮಾಡ್ಕೋಬೇಕು ಅಂತಂದರೆ ಸಾಧ್ಯ ಆಗೋದಿಲ್ಲ. ಬಹಳ ದೂರದಿಂದ ಬೇರೆ ಬೇರೆ ಕಾಲೇಜಸ್ಗಳಿಗೆ ವಿದ್ಯಾರ್ಥಿಗಳು ಹೋಗಬೇಕಾಗ್ತದೆ. ಅಟ್ಲೀಸ್ಟ್ ರಿಸಲ್ಟ್ ಬಂದ ಮೇಲೆ ಮಿನಿಮಮ್ ಆಫ್ 5 days ಟೈಮ್ ಬೇಕಾಗ್ತದೆ. ಫೀಸನ್ನು ಪೇ ಮಾಡಬೇಕು, ಫೀಸನ್ನು ಹೊಂದಿಸ್ಕೊಂಡು ಪೇ ಮಾಡಬೇಕು. ಸೊ ಯಾರಿಗೆ ಫಸ್ಟ್ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೋಬೇಕು. ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವರು KEAಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಸೊ ಇವೆಲ್ಲ ಕಾರಣಕ್ಕಾಗಿ ಒಂದು 4 to 5 days ಟೈಮ್ ಬೇಕಾಗ್ತದೆ. ದಯವಿಟ್ಟು KEA ಅವರು ಮೊದಲೇ ರಿಸಲ್ಟನ್ನು ಅನೌನ್ಸ್ ಮಾಡಿಬಿಡಲಿ. ಆಪ್ಷನ್ ಎಂಟ್ರಿ ಟೈಮ್ ಕೊಡೋದು ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ರಿಸಲ್ಟನ್ನು ಅಟ್ಲೀಸ್ಟ್ 1ನೇ ತಾರೀಕಿಂತ ಮುಂಚೆ, ಅಂದರೆ ನಾಳೆ ಅಥವಾ ನಾಡಿದ್ದೇ ಅನೌನ್ಸ್ ಮಾಡಿ. ಮುಂದೆ 1 ದಿವಸ 2 ದಿವಸ ಜಾಸ್ತಿ ಕೊಡಿ. ಯಾಕಂದರೆ ಬಹಳ ಕಡೆ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ರೋಡ್ಗಳು ಬಂದ್ ಆಗ್ತಾ ಹೋಗ್ತದೆ, ಅಥವಾ ಸರ್ವರ್ ಎರರ್ ಇರ್ತದೆ, ಬ್ಯಾಂಕಿಗೆ ಹೋಗಿ ದುಡ್ಡನ್ನು ಪೇ ಮಾಡೋದು ಸಾಧ್ಯ ಆಗೋದಿಲ್ಲ. ಇವೆಲ್ಲ ಕಾರಣಕ್ಕಾಗಿ ಅವರು ಸೀಟನ್ನು ಕಳ್ಕೊಳ್ಳೋದು ಬೇಡ. ದಯವಿಟ್ಟು KEA ಅವರು 1ನೇ ತಾರೀಕಿಂತ ಮುಂಚೆನೇ ಅಟ್ಲೀಸ್ಟ್ ರಿಸಲ್ಟನ್ನು ಅನೌನ್ಸ್ ಮಾಡಲಿ. ಅಥವಾ ಅಟ್ಲೀಸ್ಟ್ ತಮ್ಮ ಮನಸ್ಸನ್ನು ಕರಗಿಸಿ, ಇಷ್ಟು ದಿವಸ ಏನು ಬಹಳ ಕೆಲಸಗಳಿಗೆ ಸೊ ಅಗೇನ್ ಆ್ಯಂಡ್ ಅಗೇನ್ ಎಕ್ಸ್ಟೆನ್ಷನ್ ಮಾಡ್ತಾ ಬಂದರು. 27-11 ಗಂಟೆಗೆ ಸ್ಟಾಪ್ ಮಾಡಿರುವಂಥ ಆಪ್ಷನ್ ಎಂಟ್ರಿ ಅಟ್ಲೀಸ್ಟ್ ಒಂದು 2-3 hours ನಮ್ಮ ವಿದ್ಯಾರ್ಥಿಗಳಿಗೆ ಓಪನ್ ಆಗಲಿ. ಸೊ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಅದಿಲ್ಲ ಅಂದರೆ ರಿಸಲ್ಟನ್ನಾದರೂ 30ನೇ ತಾರೀಕು ಒಳಗಾಗಿ ಅನೌನ್ಸ್ ಮಾಡಲಿ. ಬಟ್ KEA ಅವರು ಏನಾದ್ರು ಮಾಡ್ತಾರೋ ಗೊತ್ತಿಲ್ಲ. ಬಟ್ MCC ಅವರು ಮಾತ್ರ ಸೊ 2 ದಿವಸವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, 31 ಆಗಸ್ಟ್ ಸ್ಯಾಟರ್ಡೇವರೆಗೆ. ನೀವೇನಾದರೂ ಇನ್ನೂ ಕೂಡ ಅಡ್ಮಿಷನ್ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ, ವಿದ್ಯಾರ್ಥಿಗಳೇ, ಯಾರ್ಯಾರಿಗೆ MCC ಥ್ರೂ ಸೀಟ್ ಸಿಕ್ಕಿದೆ ಕರ್ನಾಟಕದಲ್ಲಿ ತಮ್ಮ ಸೀಟನ್ನು ಬಿಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಅಡ್ಮಿಷನ್ ತೊಗೊಂಡು ನಿಮ್ಮ ಬೇರೆ ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.